Good morning, students. In this particular class, let's have one more discussion with regard to the problems on liquidation of company and fairly. When sufficient cash is available for payment to unsecured creditors on category Linona, I have taken a simple problem with regard to in order to familiarize how the format should be followed. Till now, we were discussing with regard to that when the sufficient cash is not available. But ಇದು sufficient cash ಬಂದಾಗ ಯಾವ ರೀತಿ ನಾವು ಸ್ಟೇಟ್ಮೆಂಟ್ ನ ತಗೊಳ್ಬೇಕು ಅಂತ ಹೇಳಿ. The bad luck company went into voluntary liquidation on 30th June 2018 ಅಂತ ಕೊಟ್ಟಿದ್ದಾರೆ. ಸೊ ಡೇಟ್ ಆಫ್ ಲಿಕ್ವಿಡೇಷನ್ ಈಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅರಿಯರ್ಸ್ ಗಳನ್ನ ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಎಸ್ಪೆಷಲಿ 2 ಕೇಸಸ್ ಅರಿಯರ್ಸ್ ಮಾಡುವಂತದ್ದು ಬರುತ್ತೆ. ಒಂದು ಡಿಬೆಂಚರ್ ಹೋಲ್ಡರ್ಸ್ ಗೆ ಇಂಟ್ರೆಸ್ಟ್ ಗಳನ್ನ ಕೊಡುವಂತ ಸಿಚುಯೇಷನ್ ಅಲ್ಲಿ, ಇನ್ನೊಂದು ಬಂದು ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡುವಂತ ಸಿಚುಯೇಷನ್ ಬರುತ್ತೆ. ಆಗ ಡೇಟ್ ಆಫ್ ಲಿಕ್ವಿಡೇಷನ್ ಮತ್ತೆ ಪೇಮೆಂಟ್ ಆಫ್ ಅವ್ರಿಗೆ ಆ ಸ್ಪೆಸಿಫಿಕ್ ಡಿಬೆಂಚರ್ ಹೋಲ್ಡರ್ಸ್ ಆಗಬಹುದು, ಇಲ್ಲ ಅಂತ ಹೇಳಿದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಗಬಹುದು, ಪೇಮೆಂಟ್ ಮಾಡುವಂತ ಡೇಟ್ ಇಂದ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಡೇಟ್ ಆಫ್ ಲಿಕ್ವಿಡೇಷನ್ ನ ಮೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಆನ್ ದ ಡೇಟ್ ದ ಬ್ಯಾಲೆನ್ಸ್ ಶೀಟ್ ವಾಸ್ ಆಸ್ ಫಾಲೋಸ್ ಅಂತ ಹೇಳಿ ಕೊಟ್ಟಿದ್ದಾರೆ. 15,000 8% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹1 ಈಚ್ ಅಂತ ಹೇಳಿ 15,000 ಇದೆ. 30,000 ಈಕ್ವಿಟಿ ಶೇರ್ಸ್ ಆಫ್ ₹1 ಈಚ್ 30,000 rupees ಇದೆ. 6% ಡಿಬೆಂಚರ್ಸ್ 10,000 rupees ಇದೆ. ಕ್ರೆಡಿಟರ್ಸ್ 8,000. ಆಲ್ ದೀಸ್ ಫಿಗರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಸ್ವಲ್ಪ ಸೀರಿಯಸ್ ಆಗಿ ಮೈಂಡ್ ಮಾಡಿ ಅವನ್ನೆಲ್ಲ. ಮಷಿನರಿ 25,000 ಇದೆ, ಸ್ಟಾಕ್ 18,000, ಡೆಟಾಸ್ 14,500, ಕ್ಯಾಶ್ 500 ಇದೆ, ದೆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 5,000 ಇದೆ. ಒಂದು ಇಂಪಾರ್ಟೆಂಟ್ ಥಿಂಗ್ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಸ್ಪೆಷಲಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅನ್ನೋ ಒಂದು ಹೆಡ್ ಅಲ್ಲಿ ಏನೇನು ಬರುತ್ತೋ ಆ ನಾಮಿನಲ್ ಫಿಗರ್ಸ್ ಎಲ್ಲಾನು ಸಹ ಲಿಕ್ವಿಡೇಷನ್ ಮಾಡುವಂತ ಸಂದರ್ಭದಲ್ಲಿ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವಂತ ಸಂದರ್ಭದಲ್ಲಿ ನಾವು ಕನ್ಸಿಡರೇಷನ್ ಗೆ ತಗೊಳ್ಳೋದಕ್ಕೆ ಹೋಗಬಾರ್ದು, ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಅದು ಯಾವುದೇ ರೀತಿಯಂತ ಎಫೆಕ್ಟ್ನೆಸ್ ನಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಬರೋದಿಲ್ಲ. ಅಡ್ಜಸ್ಟ್ಮೆಂಟ್ಸ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಹೆಲ್ಡ್ ಹ್ಯಾಡ್ ಬಿನ್ ಪೇಡ್ ಅಪ್ ಟು 30th June 2017. In this case, preference shares had a right of getting their capital and arrears of dividend ಅಂತ ಹೇಳಿ. ಸೊ ಲಿಕ್ವಿಡೇಷನ್ ಮಾಡುವಂತ ಸಂದರ್ಭದಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಸ್ಪೆಷಲ್ ರೈಟ್ಸ್ ಅಂತ ಹೇಳಿ ಅವ್ರಿಗೆ ಕೊಡಬೇಕಾದಂತ ಕ್ಯಾಪಿಟಲ್ ಆಸ್ ವೆಲ್ ಆಸ್ ಡಿವಿಡೆಂಡ್ ಸಹ ಫುಲ್ ಕೊಡಬೇಕು ಅಂತ ಹೇಳ್ತಾರೆ. ಬಿಫೋರ್ ಎನಿ ಅಮೌಂಟ್ ಈಸ್ ರೀಪೇಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇರ್ರೆಸ್ಪೆಕ್ಟಿವ್ ಇವ್ರು ಈ ಅಡ್ಜಸ್ಟ್ಮೆಂಟ್ ನ ಕೊಡದಿರಲಿ ನಮಗೆ ಸೀಕ್ವೆನ್ಷಿಯಲ್ ಆರ್ಡರ್ ಗೊತ್ತಿದೆ. ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕ್ಲಿಯರ್ ಮಾಡಿನೇ ನೆಕ್ಸ್ಟ್ ವಾಟ್ ಎವರ್ ಈಸ್ ಅವೈಲಬಲ್ ಟು ಬಿ ಪೇಯಬಲ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕಾದಂತ ಥಿಂಗ್ಸ್ ಅವರು ಈ ಒಂದು ಇನ್ಫಾರ್ಮೇಶನ್ ಹೇಳಿದ್ರಲ್ಲಿ ವಿ ಸಪೋಸ್ ಟು ಮೇಕ್ ಒಂದು ರೂಟೀನ್ ಪ್ರಾಕ್ಟೀಸ್ ಇರುವಂತದ್ದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾಸ್ ಟು ಬಿ ಸೆಟ್ ಆಫ್ ಕಂಪ್ಲೀಟ್ಲಿ ಅಂತಾನೆ ಬರುತ್ತೆ. ಬಟ್ ಡಿವಿಡೆಂಡ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಹೇಳ್ತಾರೆ. 30th June 2017 ವರೆಗೂ ಮಾತ್ರ ಅವರು ಪ್ರಿಫರೆನ್ಸ್ ಡಿವಿಡೆಂಡ್ ನ ಪೇಮೆಂಟ್ ಮಾಡಿರುವಂತದ್ದು. ಹಾಗಾದ್ರೆ ಡೇಟ್ ಆಫ್ ಲಿಕ್ವಿಡೇಷನ್ ಯಾವುದು? 30th June 2018. ಸೊ ಫ್ರಮ್ 30th June 2017 to 30th June 2018 we are having 1 year ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ನ ಪೇಮೆಂಟ್ ಮಾಡಬೇಕಾಗಿದೆ ಈ ಲಿಕ್ವಿಡೇಷನ್ ಸಂದರ್ಭದಲ್ಲಿ ಅಂತ ಹೇಳಿ ನಾವು ಈ ಒಂದು ಡೇಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಸೊ ಹಾಗಾದ್ರೆ ಪ್ರಿಫರೆನ್ಸ್ ಹೋಲ್ಡರ್ಸ್ 15,000 ಕ್ಯಾಪಿಟಲ್ ಕೊಡಬೇಕು, ಹಾಗೆ 8% 1 year ಗೆ ಡಿವಿಡೆಂಡ್ ಸಹ ಕೊಡಬೇಕಾಗಿದೆ. ಆ ಒಂದು ಪೇಮೆಂಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಒಂದು ಸ್ಟೇಟ್ಮೆಂಟ್ ಅಲ್ಲಿ ನೋಡೋಣ. ಈ ಒಂದು ಅಡ್ಜಸ್ಟ್ಮೆಂಟ್ ನ ಸಿಂಪಲ್ ಆಗಿ ಓದಿ ಅರ್ಥ ಮಾಡ್ಕೊಳ್ಬೇಕು. ದೆನ್ ಸೆಕೆಂಡ್ ಒನ್, ಲಿಕ್ವಿಡೇಟರ್ ಸೋಲ್ಡ್ ಸ್ಟಾಕ್ ಅಂಡ್ ಮಷಿನರಿ ಫಾರ್ ₹36,500. ಸೊ ಇಲ್ಲಿ ಮಷಿನರಿ ಮತ್ತೆ ಸ್ಟಾಕ್ ಎರಡು ರೆಸ್ಪೆಕ್ಟಿವ್ ಆಗಿ 25,000 18,000 ಇರುವಂತಹ ಟೋಟಲ್ ನ ಒಂದೇ ಅಮೌಂಟ್ ಗೆ ₹36,500 ಗೆ ಬೋತ್ ಸ್ಟಾಕ್ ಅಂಡ್ ಮಷಿನರಿ ನ ಸೇಲ್ ಮಾಡಿ ರಿಯಲೈಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂಡ್ ಕಲೆಕ್ಟೆಡ್ ₹14,500 ಫ್ರಮ್ ದ ಡೆಟಾಸ್ ಅಂತ ಇದೆ. ಸೊ ಡೆಟಾಸ್ ಕಡೆಯಿಂದ ₹14,500 ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾದ್ರೆ ಇರುವಂತ ವೇರಿಯಸ್ ಅಸೆಟ್ ಮಷಿನರಿ ಸ್ಟಾಕ್ ಡೆಟಾಸ್ ಗಳ ಫುಲ್ ರಿಯಲೈಸೇಷನ್ ಆಯ್ತು. ಕ್ಯಾಶ್ ಬಗ್ಗೆ ನಮಗೆ ಗೊತ್ತಿದೆ, ಡಿಫಾಲ್ಟ್ ₹500 ಇದೆ, ಅದು ಹಾಗೆ ತಗೊಳ್ತೀವಿ. ಇನ್ ಅಡಿಷನ್ ಟು ದ ಕ್ರೆಡಿಟಾಸ್ ಮೆನ್ಷನ್ಡ್ ಅಬೋವ್. ಸೊ ಇಲ್ಲಿ ಕ್ರೆಡಿಟಾಸ್ ಎಷ್ಟು ಕೊಟ್ಟಿದ್ದಾನೆ? ₹8,000 ಇದೆ. ಇನ್ ಅಡಿಷನ್ ಅಂತ ಹೇಳಿ ಆ ಒಂದು ವರ್ಡ್ ನ ಮೈಂಡ್ ಮಾಡಿ. ಇನ್ ಅಡಿಷನ್ ಅಂತ ಹೇಳಿದ್ರೆ ಅದಕ್ಕೆ ನೆಕ್ಸ್ಟ್ ಅಂತ ಬಂದು ಕಂಪನಿ ಹ್ಯಾಸ್ ಟು ಪೇ ಟು ದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬೈ ವೇ ಆಫ್ ಟ್ಯಾಕ್ಸಸ್ ಟು ದ ಟ್ಯಾಕ್ಸಸ್ ಆಫ್ ₹1,000 ಅಂತ ಹೇಳ್ತಾನೆ. ಸೊ ಹಾಗಾದ್ರೆ ಇನ್ ಅಡಿಷನ್ ಏನ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ ₹8,000 ನಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅದ್ರ ಜೊತೆಯಲ್ಲಿ ₹1,000 ಟ್ಯಾಕ್ಸಸ್ ಟು ದ ಗವರ್ನಮೆಂಟ್ ಗೆ ಕೊಡ್ತಾ ಇದ್ರೆ ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿ. ಹಾಗಾದ್ರೆ ನಮ್ಗೆ ಟೋಟಲ್ ಕ್ರೆಡಿಟರ್ಸ್ ಬಂದು 8,000 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗುತ್ತೆ,
1000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ ಯಾವುದೇ ರೀತಿಯಂತ ಕ್ಯಾಟಗರಿ ಸಮ್ಸ್ ಗಳಲ್ಲಿ ಪ್ರಾಬ್ಲಮ್ ಅಲ್ಲಿ ಜಸ್ಟ್ ಕ್ರೆಡಿಟರ್ ಅನ್ನೋ ಒಂದು ವರ್ಡ್ ಅಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ವಿ ಆಲ್ವೇಸ್ ಟು ಬಿ ಟ್ರೀಟೆಡ್ ದೋಸ್ ಪರ್ಟಿಕ್ಯುಲರ್ ಕ್ರೆಡಿಟರ್ ಆಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಅಂತಾನೆ ಟ್ರೀಟ್ ಮಾಡಬೇಕಾಗುತ್ತೆ. ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಏನಾದ್ರೂ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಗ್ಗೆ ಎಷ್ಟು ಅಮೌಂಟ್ ಅಂತ ಕೊಟ್ಟಿದ್ದು ಹಾಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಅಂತ ಕೊಟ್ಟಿದ್ರೆ ಮಾತ್ರ ನಾವು ಆಗ ಆ ಒಂದು ರೆಸ್ಪೆಕ್ಟಿವ್ ಫಿಗರ್ಸ್ ಗಳನ್ನ ನಾವು ಸೆಕ್ಯೂರ್ಡ್ ಆಸ್ ವೆಲ್ ಆಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಯಾವುದೇ ರೀತಿಯಂತ ಇನ್ಫಾರ್ಮೇಶನ್ ಏನು ಹೇಳಿಲ್ಲ, ಜಸ್ಟ್ ಕ್ರೆಡಿಟರ್ ಅಂತ ಕೊಟ್ಟಿದ್ದ ಅಂತ ಹೇಳಿದ್ರೆ ದಟ್ ಶುಡ್ ಬಿ ಟ್ರೀಟೆಡ್ ಆಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ಬೇಕಾಗುತ್ತೆ. ಹಾಗೆ ರಿಮೈಂಡ್ ಮಾಡಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಇಸ್ 8000, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಇಸ್ 1000 ರೂಪಿ ಅಂತ ಹೇಳಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ವರ್ 210 rupees ಅಂತ ಕೊಟ್ಟಿದ್ದಾನೆ. Debenture holders were repaid on 31st December 2018 along with the interest up to this date ಅಂತ ಹೇಳಿ. ಸೊ ನಮ್ಮ ಒಂದು ಡೇಟ್ ಆಫ್ ಲಿಕ್ವಿಡೇಷನ್ ಬಂದು 30th June 2018, ಬಟ್ ಡಿಬೆಂಚರ್ ಹೋಲ್ಡರ್ಸ್ ಆರ್ ರಿಸೀವಿಂಗ್ ಟಿಲ್ 31st December 2018 ವರೆಗೂ ಅವ್ರಿಗೆ ಪೇಮೆಂಟ್ ಅವತ್ತು ಕೊಡ್ತಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಡಿಬೆಂಚರ್ ಹೋಲ್ಡರ್ಸ್ ಆಫ್ ರೀಪೇಮೆಂಟ್ 31st December 2018 ಆಗಿರೋದ್ರಿಂದ ಈ ಡ್ಯೂರೇಷನ್ ಗ್ಯಾಪ್ ಏನ್ ಬರುತ್ತೆ, ದಟ್ ಈಸ್ 30th June ಇಂದ 31st December 6 months ಡ್ಯೂರೇಷನ್ ಬರುತ್ತೆ. ಆ 6 months ಡ್ಯೂರೇಷನ್ಗೆ ಇಂಟ್ರೆಸ್ಟ್ ಅನ್ನು ಸಹ ಕೊಡಬೇಕಾಗುತ್ತೆ ಡಿಬೆಂಚರ್ಸ್ಗೆ ಅಟ್ ದ ರೇಟ್ ಆಫ್ ಪ್ರೀ ಅಪ್ರೂವ್ಡ್ ರೇಟ್, ದಟ್ ಈಸ್ 6% ಅಂತ ಹೇಳಿ. ಆ ಕ್ಯಾಲ್ಕುಲೇಷನ್ ಪೇಮೆಂಟ್ ಹೇಗೆ ಮಾಡೋದು ಅಂತ ಸ್ಟೇಟ್ಮೆಂಟ್ ಅಲ್ಲಿ ನೋಡೋಣ. Liquidator is eligible to receive 2% on amount realized by sale of stock and machines and collection from debtors ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಲಿಕ್ವಿಡೇಟರ್ ಏನು ರಿಯಲೈಸ್ ಮಾಡ್ತಾನೆ ವೇರಿಯಸ್ ಅಸೆಟ್ಸ್ ಗಳು ಅದ್ರಗಳ ಮೇಲೆ ಎಲ್ಲಾನು ಸಹ ಇಲ್ಲಿ 2% ಅವನು ರೆಮ್ಯುನರೇಷನ್ ರಿಸೀವ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸೊ ಅಲ್ಲಿ ಯಾವುದೇ ರೀತಿ ಅಂತ ಒಂದು ಪರ್ಟಿಕ್ಯುಲರ್ ಕ್ಯಾಶ್ ಬಗ್ಗೆ ಹೇಳಿಲ್ಲ, ಸೊ ಇಟ್ ಈಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತಾನೆ ಅರ್ಥ. ಅಂಡ್ 2% ಆನ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತಾರೆ. ಸೊ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತಾರೋದ್ರಿಂದ ನಾವು ಒಂದು ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದ್ರ ಬಗ್ಗೆ ನೋಡೋಣ. ಸಫಿಶಿಯಂಟ್ ಅಮೌಂಟ್ ಅವೈಲಬಲ್ ಫಾರ್ ಪೇಮೆಂಟ್ ಅನ್ಸೆಕ್ಯೂರ್ಡ್ ಕ್ಯಾಟಗರಿ ಸಮ್ಸ್ ಅಲ್ಲಿ ಲೆಟ್ಸ್ ಸಿ ಹೌ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ನೋಡೋದು ಸ್ಟೇಟ್ಮೆಂಟ್ ಫಾರ್ಮೆಟ್ ಅಲ್ಲಿ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಹಾಗಾದ್ರೆ ಆಗ ಒನ್ ಬೈ ಒನ್ ಐಟಮ್ಸ್ ನೋಡೋಂತ ಬಂದಾಗ ವೆರಿ ಫಸ್ಟ್ ಒನ್ ನಮ್ಗೆ ಗೊತ್ತಿರೋ ಹಾಗೆ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ತಗೊಳ್ತೀರಾ. ಅಸೆಟ್ಸ್ ರಿಯಲೈಸ್ಡ್ ನಮಗೆ ಗೊತ್ತಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 4 ಐಟಮ್ಸ್ ಬರುತ್ತೆ. ಅಸೆಟ್ಸ್ ರಿಯಲೈಸ್ಡ್, ಸೆಕೆಂಡ್ ಹೆಡಿಂಗ್ ಕ್ಯಾಶ್ ಇನ್ ಹ್ಯಾಂಡ್, ಥರ್ಡ್ ಹೆಡಿಂಗ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಂಟ್ರಿಬ್ಯೂಟರೀಸ್, ಫೋರ್ತ್ ಹೆಡಿಂಗ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಲ್ಸ್ ಇನ್ ಅರಿಯರ್ಸ್ ಅಥವಾ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್. ಸೊ ಒನ್ ಬೈ ಒನ್ ಏನೇನ್ ಕೊಟ್ಟಿರ್ತಾರೆ ಅದನ್ನ ನೋಟ್ ಮಾಡ್ಕೊಳ್ತಾ ಹೋಗ್ತೀವಿ. ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ವೇರಿಯಸ್ ಅಸೆಟ್ಸ್ ಗಳು ನಮ್ಮ ಒಂದು ರಿಯಲೈಸ್ಡ್ ವ್ಯಾಲ್ಯೂಸ್ ಯಾವ್ದು ಕೊಟ್ಟಿದ್ದಾರೆ ಅಂತ ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಲಿಕ್ವಿಡೇಟರ್ ಸೋಲ್ಡ್ ಸ್ಟಾಕ್ ಅಂಡ್ ಮಷಿನರಿ ಫಾರ್ ₹36,500 ಅಂತ ಹೇಳ್ತಾನೆ. So first item stock and machinery both have been sold for ₹36,500. Inner column ಅಲ್ಲಿ ತಗೊಳ್ತೀರಾ 36,500. ಹಾಗೆ debtors they have been collected from the debtors ಅಂತ ಹೇಳಿ. So debtors they have been given ₹14,500. ಸೊ 14,500 ನ ಡೆಟಾಸ್ ಆಗಿ ನಾವು ತಗೊಳ್ಬೇಕಾಗುತ್ತೆ. ಬೇರೆ ಯಾವುದೇ ರೀತಿಯಂತ ಅಸೆಟ್ ಗಳು ನಮ್ಮ ಒಂದು ಪರ್ಟಿಕ್ಯುಲರ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಇಲ್ಲ. ಸೊ ಅವೆರಡನ್ನು ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ತಗೊಳ್ತೀರಾ, ಒನ್ ಫಿಗರ್ ದಟ್ ಈಸ್ 51,000. ಬೇರೆ ಯಾವುದೇ ರೀತಿಯಂತ ಅಸೆಟ್ಸ್ ಗಳಿಲ್ಲ, ಸೊ ಅಲ್ಲಿಗೆ ಆ ಒಂದು ಪರ್ಟಿಕ್ಯುಲರ್ ಅಸೆಟ್ ರಿಯಲೈಸೇಷನ್ ಆಯ್ತು. ದೆನ್ ಸೆಕೆಂಡ್ ಒನ್ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಅಟ್ ಬ್ಯಾಂಕ್ ಅಂತ ಹೇಳಿ. ಕ್ಯಾಶ್ ಇನ್ ಹ್ಯಾಂಡ್ ಆರ್ ಅಟ್ ಬ್ಯಾಂಕ್ ಆ ಒಂದು ಸ್ಪೆಸಿಫಿಕೇಶನ್ ಕ್ಯಾಶ್ ನಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದೇನೆ, ದಟ್ ಈಸ್ ₹500 ಕ್ಯಾಶ್ ಇದೆ. ಆ ಒಂದು ಕ್ಯಾಶ್ ನ ನಾವು ₹500 ನ ಹಾಗೆ ತಗೊಳ್ತೀವಿ. Then third very important information, that is amount received from contributories ಅಂತ ಹೇಳಿ. Amount received from contributories ಈ ಒಂದು ಪರ್ಟಿಕ್ಯುಲರ್ ಸಮ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಂಡ್ ಸ್ಪೆಸಿಫಿಕೇಶನ್ ಕೊಡ್ತಾರೆ. ಅಮೌಂಟ್ ರಿಸೀವ್ ಫ್ರಮ್ ಕಾಂಟ್ರಿಬ್ಯೂಟರೀಸ್ ಎಷ್ಟು ಅಂತ ಹೇಳಿ. ಇನ್ ಕೇಸ್ ಏನಾದ್ರು ಕೊಟ್ಟಿದ್ರೆ ಮಾತ್ರ ತಗೊಳ್ತೀವಿ, ಆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಲ್ವೇಸ್ ಟು ಬಿ ಟ್ರೀಟೆಡ್ ಆಸ್ ನಿಲ್ ಅಂತ ಹೇಳಿದ್ರೆ ತಗೊಳ್ಬೇಕಾಗುತ್ತೆ. ನಾವು ಫಾರ್ಮೆಟ್ ನ ಫಾಲೋ ಮಾಡೋದ್ರಿಂದ ಯಾವುದೇ ರೀತಿಯಂತ ಅಡ್ಜಸ್ಟ್ಮೆಂಟ್ ಸ್ಕಿಪ್ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇರೆಸ್ಪೆಕ್ಟಿವ್ ಅವ್ರು ಕೊಡದಿರಲ್ಲಿ ಫಾರ್ಮೆಟ್ ಪ್ರಕಾರವಾಗಿ ಒಂದು ಸೊಲ್ಯೂಷನ್ ನ ಮಾಡ್ಕೊಳ್ತೀರಾ. ಫೋರ್ತ್ ಒನ್ ಅಮೌಂಟ್ ರಿಸೀವ್ ಫ್ರಮ್ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಆರ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಹೇಳಿ. ಎಲ್ಲಾ ರೀತಿಯಂತ ಒಂದು ಪರ್ಟಿಕ್ಯುಲರ್ ಸಮ್ಸ್ ಗಳಲ್ಲಿ ಈ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಮಾತ್ರ ತಗೊಳ್ಬೇಕಾಗುತ್ತೆ, ಇಲ್ಲಾಂದ್ರೆ ತಗೊಳ್ಳೋದಕ್ಕೆ ಹೋಗ್ಬಾರ್ದು.
ಯೂಶುವಲ್ ಆಗಿ ಒಂದು ಫಾರ್ಮ್ಯಾಟ್ ಬೇಸ್ ಅಲ್ಲಿ ನೋಡೋದಾಯ್ತು ಅಂತ ನಾವು ಓನ್ಲಿ 4 ಐಟಮ್ಸ್ ಅಸೆಟ್ ರಿಯಲೈಸ್, ವೇರಿಯಸ್ ಅಸೆಟ್ ರಿಯಲೈಸ್ಡ್ ಇನ್ನೋ ಕಾಲಮ್ ತಗೊಳ್ಬೇಕು, ಒಂದ್ ಫಿಗರ್ ಔಟ್ ಕಾಲಮ್ ತಗೊಳ್ತೀರಾ, ಸೆಕೆಂಡ್ ಒನ್ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಅಟ್ ಬ್ಯಾಂಕ್ ಅಂತ ಹೇಳಿ ಅಮೌಂಟ್ ಕೊಟ್ಟಿರೋ ತಗೊಳ್ತೀವಿ, ಅಮೌಂಟ್ ರಿಸೀವ್ ಫ್ರಮ್ ಕಾಂಟ್ರಿಬ್ಯೂಟರ್ಸ್, ಅಮೌಂಟ್ ರಿಸೀವ್ ಫ್ರಮ್ ಪಾರ್ಟ್ಲಿ ಪೇಡ್ ಶೇರ್ಸ್ ಅಥವಾ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಹೇಳಿ ತಗೊಳ್ತಾರೆ. ದಿಸ್ ವಾಟ್ 4 amounts which would come on left hand side of the particular liquidators final statement ಅಂತ ಹೇಳಿ. ಈಗ ನಮ್ಗೆ ಒಂದು ಚಾಪ್ಟರ್ ಅಲ್ಲಿ ನಮ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರೋ ಹಾಗೆ ಇಲ್ಲಿ ಸೀಕ್ವೆನ್ಷಿಯಲ್ ಆರ್ಡರ್ ನ ಫಾಲೋ ಮಾಡ್ಬೇಕಾಗುತ್ತೆ ವೈಲ್ ಮೇಕಿಂಗ್ ಪೇಮೆಂಟ್ಸ್ ಅಂತ ಹೇಳಿ. ಆ ಒಂದು ಸೀಕ್ವೆನ್ಷಿಯಲ್ ಪೇಮೆಂಟ್ಸ್ ಏನೇನ್ ಬರುತ್ತೆ, ವೆರಿ ಫಸ್ಟ್ ಒನ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಯಾವುದೇ ರೀತಿ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇಲ್ಲ, ಸೊ ಅದಕ್ಕೆ ಅದನ್ನ ನಿಲ್ ಅಂತ ಹೇಳಿನೇ ತಗೊಳ್ತೀರಾ. ದೆನ್ ಸೆಕೆಂಡ್ ಒನ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ರುಪೀಸ್ ಅಂತ ಹೇಳಿ ಈ ಒಂದು ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ, ದಟ್ ಈಸ್ 210 rupees. ಆ ಒಂದು 210 rupees ನ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ತಗೊಳ್ತೀರಾ. ದೆನ್ ಥರ್ಡ್ ಒನ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ಇಲ್ಲಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಬಗ್ಗೆ ಯಾವ ರೀತಿ ಇನ್ಫಾರ್ಮೇಶನ್ ಕೊಟ್ಟಿದ್ರು ಹಾಗೆ ಫಾಲೋ ಮಾಡ್ಕೊಳ್ಳಿ. Liquidator is eligible to receive 2% on amount realized by sale of stock and machines and collection from debtors ಅಂತ ಹೇಳಿ. ಸೊ ಸೇಲ್ ಆಫ್ ಸ್ಟಾಕ್ ಅಂಡ್ ಮಷಿನರಿ ಮತ್ತೆ ಇನ್ನೊಂದು ಡೇಟಾಸ್ ಅಂತ ಹೇಳಿ ಟೋಟಲ್ ಇಷ್ಟ್ರ ಮೇಲೆ ಅವನಿಗೆ 2% ಎಲಿಜಿಬಲ್ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ನಾವು ಹೆಡ್ಡಿಂಗ್ ನ ತಗೊಳ್ತೀರಾ. ಅಸೆಟ್ಸ್ ರಿಯಲೈಸ್ಡ್ on which he is eligible at 2% ಅಂತ ಹೇಳಿ. ಇಟ್ ಈಸ್ 51,000 2% ಅಂತ ಹೇಳಿ ಮೆನ್ಷನ್ ಮಾಡ್ಕೊಳ್ಳಿ. ಆ ಕ್ಯಾಲ್ಕುಲೇಷನ್ ಇನ್ನರ್ ಕ್ಯಾಲ್ಕುಲೇಷನ್ಸ್ ಅನ್ನ ಸಹ ತೋರಿಸಬೇಕಾಗುತ್ತೆ. ಸೊ 51,000 2% ಅಂತ ಹೇಳಿದ್ರೆ ಇಟ್ ವಿಲ್ ಕಮ್ 1,020 rupees. 1,020. So 1,020 ನ ಇನ್ನರ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತೀರಾ. ವೈ ಇನ್ನರ್ ಕಾಲಮ್? ಬಿಕಾಸ್ ಒನ್ ಮೋರ್ ಕ್ಯಾಟಗರಿ ಇಸ್ ದೇರ್ ವಿತ್ ರಿಗಾರ್ಡ್ ಟು ದಿಸ್ liquidators remuneration on amount payable to unsecured creditors ಅಂತ ಹೇಳಿ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಏನ್ ಅಮೌಂಟ್ ಕೊಡ್ತಾ ಏನೋ ಅದ್ರ ಮೇಲೆ ಅವ್ನು ರೆಮ್ಯುನರೇಷನ್ ಇರೋದ್ರಿಂದ ಆ ಒಂದು ಕ್ಯಾಲ್ಕುಲೇಷನ್ ನಾವು ನೋಡ್ಬೇಕಾಗುತ್ತೆ. ಬಟ್ ಅದೊಂದನ್ನ ಬ್ಲಾಂಕ್ ಬಿಟ್ಕೊಂಡು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಕಂಟಿನ್ಯೂಟಿ ಹೋಗ್ತೀರಾ. ರೀಸನ್ ಗೊತ್ತು, ಬಿಕಾಸ್ ವಿ ಸಪೋಸ್ ಟು ಸಿ ವಾಟ್ ಈಸ್ ದ ಅಮೌಂಟ್ ಆಕ್ಚುಲಿ ಅವೈಲೇಬಲ್ ಫಾರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನೊಂದು ವರ್ಕಿಂಗ್ ನೋಟ್ ನ ಮಾಡ್ಬೇಕಾಗುತ್ತೆ ಆ ಒಂದು ಥಿಂಗ್ ಇಂದ. ಸೊ ನೆಕ್ಸ್ಟ್ ಪೇಮೆಂಟ್ ಅಂತ ಬಂದಾಗ ಇಲ್ಲಿ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್. ಸೊ ಡಿಬೆಂಚರ್ ಹೋಲ್ಡರ್ಸ್ ಗೆ ಪೇಮೆಂಟ್ ಗಳನ್ನ ನಾವಿಲ್ಲಿ ಫಸ್ಟ್ ಆ ಡಿಬೆಂಚರ್ ಹೋಲ್ಡರ್ಸ್ ಗೆ ಯಾವುದೇ ರೀತಿಯಿಂದ ಪೇಮೆಂಟ್ ಮಾಡೋದಕ್ಕಿಂತ ಡಿಬೆಂಚರ್ ಹೋಲ್ಡರ್ಸ್ ಗೆ ಪ್ರಿನ್ಸಿಪಲ್ ಅಮೌಂಟ್ ನ ಪೇಮೆಂಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಇಂಟ್ರೆಸ್ಟ್ ಶುಡ್ ಬಿ ಪೇಡ್ ಆಫ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಹಿಯರ್ ದೇ ಹ್ಯಾವ್ ಬಿನ್ ಗಿವನ್. ಆಕ್ಚುಲ್ ಆಗಿ ಕೊಡ್ಬೇಕಂತ ಡಿಬೆಂಚರ್ ಹೋಲ್ಡರ್ಸ್ ಎಷ್ಟು ಪ್ರಾಬ್ಲಮ್ ಅಲ್ಲಿ 10,000 ರೂಪಾಯಿ ಕೊಡ್ಬೇಕಾಗಿದ್ದವ್ರಿಗೆ 10,000 rupees at the rate of 6%. But here he is eligible for receiving on ಡೇಟ್ ನ ಒಂದ್ ಸ್ವಲ್ಪ ಮೈಂಡ್ ಮಾಡ್ಕೊಳ್ಳಿ. ಯಾವ ಡೇಟ್ ಅಲ್ಲಿ ಲಿಕ್ವಿಡೇಷನ್ ಆಗ್ತಿದೆ, ಯಾವ ಡೇಟ್ ಅಲ್ಲಿ ಪೇಮೆಂಟ್ ಆಗ್ತಿದೆ ಅಂತ ಹೇಳಿ. 30th June 2017 ಅಲ್ಲಿ ಲಿಕ್ವಿಡೇಷನ್ ಆಗ್ತಾ ಇರೋದು. 6% ಡಿಬೆಂಚರ್ ಹೋಲ್ಡರ್ 10,000 rupees ಇದೆ, ಬಟ್ ಅವನಿಗೆ ಪೇಮೆಂಟ್ ಮಾಡ್ತಾರೆ 31st December 2018 ಅಲ್ಲಿ. ಸೊ 6% ಡಿಬೆಂಚರ್ಸ್ ಗೆ he is eligible to receive ಇಂಟ್ರೆಸ್ಟ್ ಅಂತ ಹೇಳಿ. ಸೊ 6/12 ಅಂತ ಹೇಳಿ ತಗೊಳ್ತೀರಾ. ಇಟ್ ವಿಲ್ ಕಮ್ ಅಲ್ಟಿಮೇಟ್ ಆಗಿ 300. ಆ 300 rupees ನ ಇನ್ನರ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಇಟ್ ಈಸ್ 300. ದ ನೆಕ್ಸ್ಟ್ ಒನ್ ಅವ್ನು ಡಿಬೆಂಚರ್ ಗೆ ಕೊಡ್ಬೇಕಂತದ್ದು ಪ್ರಿನ್ಸಿಪಲ್ ಅಮೌಂಟ್, ದಟ್ ಈಸ್ ಡಿಬೆಂಚರ್ಸ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ. ಆ ಪ್ರಿನ್ಸಿಪಲ್ ಅಮೌಂಟ್ 10,000 rupees. ಆ 10,000 rupees ನ ಇನ್ನರ್ ಕಾಲಮ್ ಅಲ್ಲೇ ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಟೋಟಲ್ ಆಫ್ ದೀಸ್ ಟು ಅಲ್ಟಿಮೇಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಒಂದ್ ಫಿಗರ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. $10,300 ಒಂದ್ ಫಿಗರ್ ಆಗಿ ಔಟರ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ಲೇಬೇಕಾಗುತ್ತೆ ಆ ಒಂದು ಫಿಗರ್. Next to sequential payment, as we all know that payment to preferential creditors. ಆ ಒಂದು ಪೇಮೆಂಟ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಬಂದಾಗ ಎಷ್ಟು ಅಮೌಂಟ್ ಇದೆ ಅಂತ ನೋಡ್ಕೊಂಡು ಪೇಮೆಂಟ್ ನ ಮಾಡ್ಬೇಕಾಗುತ್ತೆ. ಸೊ ಪೇಮೆಂಟ್ ಟು ಪ್ರಿಫರೆನ್ಷಿಯಲ್
ಕ್ರೆಡಿಟಾಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಹಾಗೆ ಇಟ್ ಈಸ್ 1000 rupees. ಆ 1000 rupees ನ ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ಬೇಕಾಗುತ್ತೆ. Payment to preferential creditors, it is 1000. So payment to preferential creditors, it is 1000 rupees. So we supposed to see next payment ಯಾವ್ದು ಅಂತ ಹೇಳಿ ultimate ಆಗಿ ಗೊತ್ತಿರೋ ಹಾಗೆ. So payment to unsecured creditors. Payment to unsecured creditors. So before that making payment, we supposed to see what is the amount actually we supposed to make payment to unsecured creditors. It is 8000. ಆ ಒಂದು 8000 ಕೊಡೋದಕ್ಕಿಂತ ಮುಂಚಿತವಾಗಿ ವಿ ಸಪೋಸ್ ಟು ಗೋ ಫಾರ್ ಅಡಿಷನಲ್ ವರ್ಕಿಂಗ್ ನೋಟ್ ನ ನೋಡ್ಬೇಕಾಗುತ್ತೆ. ಆ ಒಂದು ವರ್ಕಿಂಗ್ ನೋಟ್ ಅಲ್ಲಿ ವೈ ಇಟ್ ಈಸ್ ವರ್ಕಿಂಗ್ ನೋಟ್ ಅಂತ ಹೇಳಿದ್ರೆ ವೆದರ್ ದೇ ಆರ್ ಹ್ಯಾವಿಂಗ್ ಸಫಿಶಿಯಂಟ್ ಅಮೌಂಟ್ ಆರ್ ನಾಟ್ ಅನ್ನೋ ಒಂದು ಕನ್ಫರ್ಮೇಶನ್ ಗೋಸ್ಕರ ನೋಡ್ಕೊಳ್ತೀರಾ. ಆಸ್ ವಿ ಆಲ್ ನೋ ದಟ್ ಟಿಲ್ ನಾವು ತಿಳ್ಕೊಂಡಿರೋ ಹಾಗೆ ವರ್ಕಿಂಗ್ ನೋಟ್ ಅಲ್ಲಿ ದಟ್ ಈಸ್ ಟೋಟಲ್ ಆಫ್ ಆಲ್ ದ ರಿಸೀಟ್ ಸೈಡ್ ಹಾಗೆ 1 by 1 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಪೇಮೆಂಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಏನೇನು ಪೇಮೆಂಟ್ ಮಾಡಿದೀವೋ ಎಲ್ಲ ಅಮೌಂಟ್ ಲೆಸ್ ಮಾಡಿ ಎಷ್ಟು ಆಕ್ಚುಲ್ ಆಗಿ ಅಮೌಂಟ್ ಅವೈಲಬಿಲಿಟಿ ಇದೆ at the time of making payment to this unsecured creditors ಅನ್ನೋ ಕ್ಯಾಲ್ಕುಲೇಷನ್ ನೋಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲಬಲ್ ಫಾರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ಟೋಟಲ್ ರಿಸೀಟ್ಸ್. ಆ ಟೋಟಲ್ ರಿಸೀಟ್ಸ್ ಅಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ನಾವು ಆಲ್ರೆಡಿ ಒಂದು ಕ್ಯಾಲ್ಕುಲೇಷನ್ ಮಾಡಿರೋ ಹಾಗೆ 51,000. ದೆನ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿ ಸೆಪರೇಟ್ ಹೆಡ್ ಅಲ್ಲಿ ತಗೊಂಡಿದೀವಿ ದಟ್ ಈಸ್ 500. ಬೇರೆ ಯಾವುದೇ ರೀತಿಯಂತ ರಿಸಿಟ್ ಗಳು ಇದೆ ಅಂತ ಹೇಳಿದ್ರೆ ಸೇ ಫಾರ್ ಎಕ್ಸಾಂಪಲ್ ಥರ್ಡ್ ರಿಸಿಟ್ ಸೋರ್ಸ್ ಈಸ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಂಟ್ರಿಬ್ಯೂಟರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಹಾಗೆ ಅಮೌಂಟ್ ರಿಸೀವ್ಡ್ ಫ್ರಮ್ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಇತ್ತು ಅಂತ ಅದನ್ನು ಸಹ ತಗೊಳ್ಬೇಕಾಗುತ್ತೆ. ಇಟ್ ಮೀನ್ಸ್ ಟು ಸೇ ಲೈಕ್ ಆಲ್ ದ ರಿಸಿಟ್ಸ್ ಗಳನ್ನ ನಾವು ಟೋಟಲ್ ಅಲ್ಲಿ ತಗೊಳ್ತೀರಿ. ಇಟ್ ಈಸ್ 51,500. From this total receipts, we need to deduct till now ಏನೇನ್ ಪೇಮೆಂಟ್ಸ್ ಮಾಡಿದ್ರೆ ಅದೆಲ್ಲಾನು ಸಹ 1 by 1 ಲೆಸ್ ಮಾಡ್ಬೇಕಾಗುತ್ತೆ. ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಈ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಆ ಒಂದು ಐಟಮ್ ಇಲ್ಲ. ಸೆಕೆಂಡ್ ಒನ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇಟ್ ಈಸ್ 210. ದೆನ್ ಥರ್ಡ್ ಒನ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಓನ್ಲಿ ಆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಕೊಟ್ಟಿರೋದ್ರ ಮೇಲೆ ಇಟ್ ಈಸ್ 51,000 2%, ದಟ್ ಈಸ್ 1020 rupees. ಹಾಗೆ ಡಿಬೆಂಚರ್ ಹೋಲ್ಡರ್ಸ್ ಏನ್ ಪೇಮೆಂಟ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಮೌಂಟ್ ದಟ್ ಈಸ್ 10,300. ಆ 10,300 ಅಂತ ತಗೊಳ್ತೀರಾ. ಈ ಒಂದು ಪರ್ಟಿಕ್ಯುಲರ್ ಅಲ್ಲಿ ನಾವು ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರುವಂತದ್ದು. ಆ ಒಂದು ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರೋದ್ರಿಂದ ವಿ ಸಪೋಸ್ ಟು ಮೇಕ್ ಶ್ಯೂರ್ ದಟ್ ಆ ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಲೆಸ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಇಷ್ಟ ಅಮೌಂಟ್ ನ ಲೆಸ್ ಮಾಡ್ಕೊಳ್ಳಿ. 10,300, 1,020, then 210. It will come 11,530. 11,530. So 51,500 less 11,530, it will come 39,970. 39,970. So ಹಾಗಾದ್ರೆ ಈ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ 39,970 which is more than what actually amount is to be payable to this unsecured creditors. ಬಟ್ ಆಕ್ಚುಲ್ ಆಗಿ ನಾವು ಕೊಡ್ಬೇಕಾದಂತದ್ದು ಎಷ್ಟು ಅವ್ರಿಗೆ 8,000 ಮಾತ್ರ. ಆ ಒಂದು 8,000ನ ಪೇಮೆಂಟ್ ಅಲ್ಲಿ ಮಾಡ್ಬೇಕಾಗುತ್ತೆ. ಹಾಗೆ ಆನ್ ಅಮೌಂಟ್ ಅವೈಲಬಲ್ ಅಥವಾ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ದೇ ಆರ್ ಆಲ್ಸೋ ಪೇಯಿಂಗ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಎಷ್ಟು ಪರ್ಸೆಂಟೇಜ್ ನಾವು ಮುಂಚೆನೆ ನೋಡಿರೋ ಹಾಗೆ ಪ್ರಾಬ್ಲಮ್ ಅಲ್ಲಿ ಇಟ್ ಈಸ್ 2% ಆನ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಇದೆ. ಒನ್ ಮೋರ್ ಟೈಮ್ ಈ ಒಂದು ಇನ್ಕ್ಲೂಡಿಂಗ್ ಅನ್ನೋ ಒಂದು ವರ್ಡ್ ನ ತುಂಬಾ ಹೈಲೈಟ್ ಮಾಡಿ ತಿಳ್ಕೊಳ್ತೀರಾ. ಸೊ ಅಲ್ಟಿಮೇಟ್ ಆಗಿ ಯಾಕದು ಇನ್ಕ್ಲೂಡಿಂಗ್ ಅನ್ನೋ ಒಂದು ಥಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಇಲ್ಲಿ ಆಕ್ಚುಲ್ ಆಗಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು 8,000. ಅವ್ರು ಹೇಳ್ತಾರೆ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಅಮೌಂಟ್ ಎಷ್ಟು 1,000. ಸೊ ಟೋಟಲ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಸ್ ವೆಲ್ as this one preferential creditor is 9,000. On 9,000 is eligible to receive that is 2% as remuneration ಅಂತ ಹೇಳ್ತಾರೆ. ಸೊ ಒಂದು 2% remuneration ಅಂತ ಬಂದಾಗ ಅಲ್ಟಿಮೇಟ್ ಆಗಿ 2% ಅಂತ ಹೇಳಿ ತಗೊಳ್ತೀರಾ. ಇಲ್ಲಿವರೆಗೂ ಇನ್ಸಫಿಷಿಯಂಟ್ ಕ್ಯಾಟಗರಿ ಆಯ್ತು ಅಂತ ಹೇಳಿ ನಾವು 2/102 ತಗೊಳ್ತಾ ಇದ್ವಿ. ಆ ಕೇಸ್ ಯಾಕೆ ಅಂತ ಹೇಳಿದ್ರೆ ಆಕ್ಚುಲ್ ಆಗಿ ಅವ್ರು ಕೊಡ್ಬೇಕಂತ ಅಮೌಂಟ್ ಎಷ್ಟಿತ್ತು ಅದಕ್ಕಿಂತ ಕಡಿಮೆ ಅಮೌಂಟ್ ನಾವು ಪೇಮೆಂಟ್ ನ ಮಾಡ್ತಾ ಇದ್ವಿ. ಆ ಒಂದು ರೀಸನ್ ಇಂದ ಅಲ್ಟಿಮೇಟ್ ಆಗಿ ನಾವು 2/102 ತಗೊಳ್ಬೇಕಾಯ್ತು. ಬಟ್ ಇಲ್ಲಿ ದೇ ಹ್ಯಾವಿಂಗ್ ಸಫಿಷಿಯಂಟ್ ಅಮೌಂಟ್ ಟು ಮೇಕ್ ಪೇಮೆಂಟ್. ಆಕ್ಚುಲ್ ಆಗಿ ಅವರು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕಂತ ಪೇಮೆಂಟ್ ಎಷ್ಟು ಆಫ್ಟರ್ ಮೇಕಿಂಗ್ ಆಲ್ ದಿಸ್ ಪೇಮೆಂಟ್ ಇಟ್ ಈಸ್ 8,000. But in a working note, we have found that it is 39,970, which is more than what actually amount is to be payable. Unsecured creditors ಗೆ ಕೊಡ್ಬೇಕಂತ ಅಮೌಂಟ್ ಅದಕ್ಕಿಂತ ಹೆಚ್ಚಿಗೆ ಬಂತು ಅಂದ್ರೆ ಆಕ್ಚುಲ್ ಆಗಿ ಎಷ್ಟು ಕೊಡ್ತಾರೆ ಅದ್ರ ಮೇಲೆ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ದಟ್ಸ್ ವಾಟ್ ಈ ಒಂದು ಸಮ್ ಅಲ್ಲಿ ನೀವು ಅದನ್ನ ಹೈಲೈಟ್ ಮಾಡಿ ತಿಳ್ಕೊಳ್ಬೇಕಾಗಿರುವಂತದ್ದು. ಸೊ ಹಾಗಾದ್ರೆ 9,000 into 2% it will come
180. ಆ 180 rupees ಇನ್ನೋ ಕಾಲಮ್ ಅಲ್ಲಿ ತಗೊಳ್ತೀರಾ, ಟೋಟಲ್ ಮಾಡಿ ಔಟ್ ಆಫ್ ಕಾಲಮ್ ಅಲ್ಲಿ 1020 plus 180, it will come 1200. one figure ಔಟ್ ಆಫ್ ಕಾಲಮ್ ಅಲ್ಲಿ ಲಿಕ್ವಿಡಿಟಿ ಆಫ್ ರೆಮ್ಯುನರೇಷನ್ ಅಂತ ಹೇಳಿ ತಗೊಳ್ಬೇಕಾಗುತ್ತೆ. ಅಂಡರ್ಸ್ಟುಡ್. ದೆನ್ ಹಾಗೆ ಇದಾದ್ಮೇಲೆ ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಪೇಮೆಂಟ್ಸ್ ಏನಿರುತ್ತೋ ಅದನ್ನ ಹಾಗೆ ಫಾಲೋ ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಆಫ್ಟರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಪೇಮೆಂಟ್ ಆದ್ಮೇಲೆ ಇಟ್ ಈಸ್ ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡುವಂತ ಪರ್ಟಿಕ್ಯುಲರ್ ಥಿಂಗ್ ಅಲ್ಲಿ ವೆರಿ ಫಸ್ಟ್ ಒನ್, ಅವ್ರಿಗೆ ಶೇರ್ ಕ್ಯಾಪಿಟಲ್ ನ ಕೊಡೋದಕ್ಕಿಂತ ಮುಂಚಿತವಾಗಿ ಅರಿಯಸ್ ಏನಾದ್ರು ಇದ್ರೆ, ಅರಿಯಸ್ ಆನ್ ಪ್ರಿಫರೆನ್ಸ್ ಡಿವಿಡೆಂಡ್ ಏನಾದ್ರು ಇದ್ರೆ ಅದನ್ನ ಕೊಡಬೇಕಾಗುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಸಮ್ ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು ಅಂತ ಒಂದು ಡೇಟ್ ಇನ್ಫಾರ್ಮೇಶನ್ ಇದೆ ನೋಡಿ. ಇನ್ ಕೇಸ್ ಅವ್ರು ಏನು ಹೇಳಿಲ್ಲ, ಡೇಟ್ ಆಫ್ ಪೇಮೆಂಟ್ ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್, ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಹ್ಯಾಡ್ ಬಿನ್ ಪೇಯ್ಡ್ ಅಪ್ ಟು 30th June 2017 ಅಂತ ಇದೆ. ಹಾಗೆ ಬಿಫೋರ್ ಎನಿ ಅಮೌಂಟ್ ಈಸ್ ರೀಪೇ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮುಂಚಿತವಾಗಿ ಪ್ರಿಫರೆನ್ಸ್ ಶೇರ್ಸ್ ಹ್ಯಾಡ್ ಅ ರೈಟ್ ಆಫ್ ಗೆಟಿಂಗ್ ದೇರ್ ಕ್ಯಾಪಿಟಲ್ ಅಂಡ್ ಅರಿಯರ್ಸ್ ಆಫ್ ಡಿವಿಡೆಂಡ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಅ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್? ಇಟ್ ಈಸ್ 15,000. 8% ಪ್ರಿಫರೆನ್ಸ್ ಶೇರ್ಸ್ ಅವ್ರ rupees 1 each ಅಂತ ಹೇಳಿ 15,000 rupees ಇದೆ. ಹಾಗಾದ್ರೆ ಡೇಟ್ ಆಫ್ ಲಿಕ್ವಿಡೇಷನ್ ಇಂದ ಅವ್ರ ಲಾಸ್ಟ್ ಪೇಮೆಂಟ್ ವರ್ಗೂ 1 year ಡ್ಯೂರೇಷನ್ ಬಂತು. ಆ 1 year ಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಹ್ಯಾಸ್ ಟು ಬಿ ಪೇಡ್ ಆಫ್ ಅಂತ ಹೇಳುವಂತದ್ದು. ದಟ್ ಈಸ್ ಎಷ್ಟಿರುವಂತದ್ದು ಅವ್ರ ಕ್ಯಾಪಿಟಲ್ ಅಮೌಂಟ್ 15,000. ಆ 15,000 ಮೇಲೆ ದೇ ಆರ್ ಅಲ್ಟಿಮೇಟ್ಲಿ ಎಲಿಜಿಬಲ್ ಟು ರಿಸೀವ್ ಆಸ್ ಅಟ್ 8% ಅಂತ ಹೇಳಿ. ಸೊ 8% ನ ಪೇಮೆಂಟ್ ಮಾಡ್ತೀರಾ. ಇಟ್ ಈಸ್ 1 year ಆಗಿರೋದ್ರಿಂದ ಇಂಟು ಅದು ಎಷ್ಟು ಇಯರ್ಗೆ ಇರುತ್ತೋ ಅಷ್ಟು ಇಯರ್ನ ತಗೊಳ್ಬೇಕಾಗುತ್ತೆ. ಸೊ ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅಲ್ಟಿಮೇಟ್ ಆಗಿ ಪ್ರಿಫರೆನ್ಸ್ ಡಿವಿಡೆಂಡ್ ಬಂದು 15,000 ಇಂಟು 8%, ಇಟ್ ವಿಲ್ ಕಮ್ 1,200 rupees ನ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಹೇಳಿ ಪೇಮೆಂಟ್ ನ ಮಾಡ್ಬೇಕಾಗುತ್ತೆ. ಹಾಗೆ ಅಲ್ಟಿಮೇಟ್ ಆಗಿ ಪ್ರಿಫರೆನ್ಸ್ ಡಿವಿಡೆಂಡ್ ಪೇಮೆಂಟ್ ಮಾಡಾದ್ಮೇಲೆ ಅವರ ಒಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಟ್ ಈಸ್ 15,000. ಆ ಒಂದು 15,000 ಅಮೌಂಟ್ ನ ಪೇಮೆಂಟ್ ಮಾಡಿ. ಸೊ ಹಾಗಾದ್ರೆ ಒಂದು ಟೋಟಲ್ ಅಮೌಂಟ್ ಟು ದಿಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಿರೋಂಥದ್ದು ಇಟ್ ಈಸ್ 15,000 ಪ್ಲಸ್ 1,200, 16,200 ನ ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ತೀರಾ. 16,200 ವಾಟ್ ಎವರ್ ಒನ್ ಪರ್ಟಿಕ್ಯುಲರ್ ಪರ್ಸನ್ ಗೆ ಕೊಡುವಂತ ಅಮೌಂಟ್ ನ ಲಂಸಮ್ ಆಗಿ ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಇನ್ ಆರ್ಡರ್ ಟು ಮೇಕ್ ಶೂರ್ ದಟ್ ಈ ಒಂದು ಕ್ಯಾಲ್ಕುಲೇಷನ್ ನ ಒಂದು ರೆಫರೆನ್ಸ್ ಪಕ್ಕ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ದೆನ್ ಅಲ್ಟಿಮೇಟ್ ಆಗಿ ನೆಕ್ಸ್ಟ್ ಲಾಸ್ಟ್ ಪೇಮೆಂಟ್ ಈಸ್ ಪೇಮೆಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಪೇಮೆಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ಬೇಕಾಗುತ್ತೆ. ಸೊ ಅಲ್ಲಿ ಪೇಮೆಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಬಂದಾಗ ಆಕ್ಚುಲ್ ಆಗಿ ಅವ್ರಿಗೆ ಎಷ್ಟು ಅಮೌಂಟ್ ಕೊಡಬೇಕು ಅನ್ನೋದ್ರ ಸಹ ಇಲ್ಲೂ ಮೈಂಡ್ ಮಾಡ್ಬೇಕಾಗುತ್ತೆ. 30,000 actual amount is to be paid to equity shareholders, but at the time of making ಎಲ್ಲಾ ಪೇಮೆಂಟ್ ಮಾಡಾದ್ಮೇಲೆ ಲಾಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಅಮೌಂಟ್ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಸಹ ನಾವಿಲ್ಲಿ ಬ್ಯಾಲೆನ್ಸ್ ಶೀಟ್ ನ ಮಾಡ್ಬೇಕಾಗುತ್ತೆ. 51,500 is the total balance. ಅದ್ರಲ್ಲಿ ಎಲ್ಲಾ ಅಮೌಂಟ್ ನ ಲೆಸ್ ಮಾಡಿ ಟೋಟಲ್ ಮಾಡಿ ವಾಟ್ ಎವರ್ ಅಮೌಂಟ್ ಈಸ್ ಲೆಫ್ಟ್ ಔಟ್ ದಟ್ ಶುಡ್ ಬಿ ಪೇಡ್ ಆಫ್ ಟು ದಿಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ನಾವು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಬ್ಯಾಲೆನ್ಸ್ ಫಿಗರ್ ಮಾಡ್ಕೊಳ್ಳಿ. ಲಾಸ್ಟ್ ಕಾಲಮ್ ಅಲ್ಲಿ ಇರುವಂತಹ ಎಲ್ಲಾ ರೀತಿಯಂತ ಫಿಗರ್ಸ್ ಅನ್ನ 51,000 ಅಲ್ಲಿ ಲೆಸ್ ಮಾಡುವ. 210, 1,200, 10,300, 1,000, then 8,000. ಅದಾದ್ಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ಟಿರುವಂತ 16,200 ಎಲ್ಲಾ ಅಮೌಂಟ್ ಅನ್ನು ಲೆಸ್ ಮಾಡಿದ್ರೆ ಅಲ್ಟಿಮೇಟ್ಲಿ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬ್ಯಾಲೆನ್ಸ್ ಶೀಟ್ ಫಿಗರ್ ವಿಲ್ ಕಮ್ 14,590. 14,590 rupees will come. Since ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕ್ಯಾಟಗರಿಯಲ್ಲಿ ಹೇಗ್ ನೋಡಿದೀವೋ ಅದೇ ರೀತಿನೇ ಸಹ ಇದನ್ನು ನೋಡ್ಬೇಕಾಗುತ್ತೆ. ಸಿನ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕಾಗಿರುವಂತದ್ದು 30,000 ಆಗಿರೋದ್ರಿಂದ ಇಟ್ ಈಸ್ ಬಿಲೋ ದಟ್ ವಾಟ್ ಎವರ್ ದ ಅಮೌಂಟ್ ಈಸ್ ಪೇಯಿಂಗ್ ಆಗಿರೋದ್ರಿಂದ ವಿ ನೀಡ್ ಟು ಮೆನ್ಷನ್ ಬ್ಯಾಲೆನ್ಸ್ ಫಿಗರ್ ಅಂತ ಹೇಳಿ ನಾವು ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ತಿಂಗ್ ನೋಡ್ಕೊಳ್ತೀರಾ. ಹಾಗೆ ಅಡಿಷನಲ್ ಇಲ್ಲಿವರೆಗೂ ನಾವು ನೋಡಿರೋ ಹಾಗೆ ಸೇಮ್ ಕ್ಯಾಲ್ಕುಲೇಷನ್ 1 ರೂಪಿಗೆ ಅವ್ರಿಗೆ ಎಷ್ಟು ಅಮೌಂಟ್ ಸಿಗ್ತಿದೆ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಷನ್ ನೋಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಟಿಮೇಟ್ ಆಕ್ಚುಲ್ ಆಗಿ ಅಮೌಂಟ್ ಕೊಡ್ತಾ ಇರೋದು ಎಷ್ಟು 14,590 ಡಿವೈಡೆಡ್ ಬೈ 30,000 ಅಂತ ಹೇಳಿ ಮಾಡ್ತೀರಾ. ಸೊ ಹಾಗಾದ್ರೆ ಫಾರ್ ಎವರಿ 1 rupee what is the amount actually received by this particular shareholders ಅಂತ ಹೇಳಿ ಆ ಒಂದು ಕ್ಯಾಲ್ಕುಲೇಷನ್ ಸಹ ನಾವಿಲ್ಲಿ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಇಟ್ ವಿಲ್ ಕಮ್ 14,590 divided by 30,000, 0.486. 0.486 rupee they are receiving for that 1 rupee ಅಂತ ಹೇಳಿ ತಿಳ್ಕೊಳ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಅಡ್ಜಸ್ಟ್ಮೆಂಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಸಫಿಶಿಯಂಟ್ ಕ್ಯಾಶ್ ಅಂತ ಬಂದಾಗ ವಿ ಸಪೋಸ್ ಟು ಕನ್ಸಿಡರ್ ಡಿವೈಡೆಡ್ ಬೈ 100 ಅಂತ ನೋಡ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಕ್ಯಾಟಗರಿ ನೋಡ್ಕೊಳ್ಳಿ. ಸೀಕ್ವೆನ್ಷಿಯಲ್ ಪೇಮೆಂಟ್ ನ ಟೆನಿ ಕಾಸ್ಟ್ ನ ಫ್ಲೆಕ್ಸಿಬಲ್ ಮಾಡುವಂತ
ಅವಶ್ಯಕತೆ ಇರೋದಿಲ್ಲ, ಬಿಕಾಸ್ ಇದು ಇಟ್ ಈಸ್ ಟು ಬಿ ಮ್ಯಾಂಡೇಟರಿಲಿ ಮೇಕ್ ಪೇಮೆಂಟ್, ಇನ್ನು ಆರ್ಡರ್ ವೈಸ್ ಅಲ್ಲೇ ಪೇಮೆಂಟ್ ನ ಮಾಡ್ಬೇಕಾಗುತ್ತೆ. ಸೊ ಇದೊಂದು ಪ್ರಾಬ್ಲಮ್ ನ ಮೈಂಡ್ ಮಾಡಿ ಸೊಲ್ಯೂಷನ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್.